ರಾಗಿ ಎಲ್ಲ ವಯಸ್ಕರು ಬಳಸಬಹುದಾದ ಒಂದು ಅತ್ಯುತ್ತಮ ಆಹಾರ. ನಮ್ಮ ಭಾರತ ದೇಶದಲ್ಲಿ ಉತ್ಪಾದನೆಯಾಗುವ ಪ್ರತಿಶತ 58% ಉತ್ಪಾದನೆ ನಮ್ಮ ಕರ್ನಾಟಕದಲ್ಲಿಯೇ ಆಗುತ್ತದೆ. ನಮಸ್ತೆ ವೀಕ್ಷಕರೇ, ನಾವಿಂದು ರಾಗಿಯಲ್ಲಿ ಎಷ್ಟು ಬಗೆಯ ತಳಿಗಳಿದೆ ಹಾಗೂ ಯಾವ ಕಾಲಕ್ಕೆ ಯಾವ ತಳಿ ಸೂಕ್ತವಾದದ್ದು ಎಂಬುದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತಾ ಇದ್ದೀವಿ. ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೆಳಗೆ ಕಾಣುವಂಥ ಕೆಂಪು ಬಟನ್ನ ಒತ್ತಿ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲೇ ಬೆಲ್ ಬಟನ್ ಇರುತ್ತೆ, ಆನ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ಈಗ ಮಾಡೋದ್ರಿಂದ ನಮ್ಮ ಎಲ್ಲ ವಿಡಿಯೋ ನೀವು ನೋಡ್ಬೋದು. ರಾಗಿ ತಳಿಗಳನ್ನು ಅವು ಕಟಾವಿಗೆ ಬರುವ ದಿನಗಳ ಆಧಾರದ ಮೇಲೆ ದೀರ್ಘಾವಧಿ ತಳಿಗಳು, ಮಧ್ಯಮಾವಧಿ ತಳಿಗಳು ಮತ್ತು ಅಲ್ಪಾವಧಿ ತಳಿಗಳು ಎಂದು 3 ಬಗೆಯಲ್ಲಿ ವಿಂಗಡಣೆಯನ್ನು ಮಾಡಲಾಗಿದೆ. ದೀರ್ಘಾವಧಿ ತಳಿಗಳು ಜೂನ್ ಅಥವಾ ಜುಲೈ ತಿಂಗಳಿನಲ್ಲಿ ಬಿತ್ತನೆಯನ್ನು ಮಾಡಬಹುದಾದ ತಳಿಗಳು. ಉದಾಹರಣೆಗೆ MR1, MR6, L5. ಇವು 120ರಿಂದ 125 ದಿನಗಳಲ್ಲಿ ಕಟಾವಿಗೆ ಬರುತ್ತವೆ. ನೀರಾವರಿ ಜಮೀನಿನಲ್ಲಿ ಬೆಳೆಯನ್ನು ಬೆಳೆದಿದ್ದಾದಲ್ಲಿ 1 ಎಕರೆಗೆ ಅಂದಾಜು 16ರಿಂದ 18 ಕ್ವಿಂಟಾಲ್ನಷ್ಟು ಇಳುವರಿಯನ್ನು ಕೊಡುತ್ತವೆ. ಖುಷ್ಕಿ ಜಮೀನಿನಲ್ಲಿ 9ರಿಂದ 12 ಕ್ವಿಂಟಾಲ್ನಷ್ಟು ಇಳುವರಿಯನ್ನು ಕೊಡುತ್ತವೆ ಮತ್ತು ಈ ತಳಿಗಳು 2ರಿಂದ 3 ಟನ್ನಷ್ಟು ಒಣ ಹುಲ್ಲನ್ನು ನೀಡುತ್ತವೆ. ಮಧ್ಯಮಾವಧಿ ತಳಿಗಳು 105ರಿಂದ 110 ದಿನಗಳಲ್ಲಿ ಕಟಾವಿಗೆ ಬರುವಂಥ ತಳಿಗಳು. ಉದಾಹರಣೆಗೆ JPU 28, JPU 66, KMR 301, HR 911, KMR 204, ML 365. ಈ ತಳಿಗಳನ್ನು ಜೂನ್ ಜುಲೈ, ಅಕ್ಟೋಬರ್ ನವೆಂಬರ್, ಜುಲೈ ಆಗಸ್ಟ್ ಅಥವಾ ಜಾನ್ವರಿಯಿಂದ ಫೆಬ್ರವರಿ ತಿಂಗಳಲ್ಲಿ ಬಿತ್ತನೆಯನ್ನು ಮಾಡಬಹುದು. ಈ ಎಲ್ಲ ತಳಿಗಳು ನೀರಾವರಿ ಜಮೀನಿನಲ್ಲಿ 1 ಎಕರೆಗೆ 12ರಿಂದ 14 ಕ್ವಿಂಟಾಲ್ನಷ್ಟು ಇಳುವರಿಯನ್ನು ನೀಡುತ್ತವೆ. ಖುಷ್ಕಿ ಜಮೀನಿನಲ್ಲಿ 1 ಎಕರೆಗೆ ಅಂದಾಜು 8ರಿಂದ 10 ಕ್ವಿಂಟಾಲ್ನಷ್ಟು ಇಳುವರಿಯನ್ನು ನೀಡುತ್ತವೆ ಮತ್ತು ಒಣ ಹುಲ್ಲು ಅಂದರೆ ಅಂದಾಜು 1.5ರಿಂದ 3.5 ಟನ್ನಷ್ಟು ಒಣ ಹುಲ್ಲನ್ನು ಈ ಎಲ್ಲ ತಳಿಗಳು ನೀಡಬಲ್ಲವು. ಅಲ್ಪಾವಧಿ ತಳಿಗಳು ಮುಂಗಾರು ತಡವಾಗಿ ಆರಂಭವಾದರೆ ಈ ಅಲ್ಪಾವಧಿ ರಾಗಿ ತಳಿಗಳನ್ನು ಬೆಳೆಯಬಹುದು. 90ರಿಂದ 100 ದಿನಗಳಲ್ಲಿ ಕಟಾವಿಗೆ ಬರುತ್ತವೆ. ಉದಾಹರಣೆಗೆ JPU 45. ಈ ತಳಿಯನ್ನು ಮುಂಗಾರಿನ ಎಲ್ಲ ಕಾಲದಲ್ಲೂ ಬೆಳೆಯಬಹುದು. ಇನ್ನು JPU 48 ಈ ತಳಿಯನ್ನು ಏಪ್ರಿಲ್, ಮೇ, ಆಗಸ್ಟ್ ಅಥವಾ ಜನವರಿ, ಫೆಬ್ರವರಿ ತಿಂಗಳಲ್ಲಿ ಬಿತ್ತನೆಯನ್ನು ಮಾಡಬಹುದು. JPU 45 ಮತ್ತು JPU 48 ಈ ಎಲ್ಲ ತಳಿಗಳು ನೀರಾವರಿ ಜಮೀನಿನಲ್ಲಿ 1 ಎಕರೆಗೆ 12ರಿಂದ 14 ಕ್ವಿಂಟಾಲ್ ಇಳುವರಿಯನ್ನು ನೀಡಬಲ್ಲವು ಮತ್ತು ಖುಷ್ಕಿ ಜಮೀನಿನಲ್ಲಿ 1 ಎಕರೆಗೆ 8ರಿಂದ 10 ಕ್ವಿಂಟಾಲ್ನಷ್ಟು ಇಳುವರಿಯನ್ನು ಕೊಡಬಲ್ಲವು ಹಾಗೂ 1.5ರಿಂದ 3 ಟನ್ನಷ್ಟು ಒಣ ಹುಲ್ಲನ್ನು ನೀಡಬಲ್ಲವು. ಈ ತಳಿಗಳ ಜೊತೆಗೆ ಇಂಡಾಫ್ 9 ಎನ್ನುವ ತಳಿ ಏಪ್ರಿಲ್, ಮೇ, ಆಗಸ್ಟ್, ಸೆಪ್ಟೆಂಬರ್ ಅಥವಾ ಜನವರಿ, ಫೆಬ್ರವರಿ ವೇಳೆಗೆ ಬಿತ್ತನೆಯನ್ನು ಮಾಡಬಲ್ಲಂತಹ ಅಲ್ಪಾವಧಿ ರಾಗಿ ತಳಿಯಾಗಿದೆ. ಈ ತಳಿಯ ವಿಶೇಷ ಏನು ಅಂದರೆ ಇದು ಕಂದು ಬಣ್ಣದ ತೆನೆಗಳನ್ನು ಹೊಂದಿದ್ದು ಸುಮಾರು 1 ಮೀಟರ್ಗಿಂತ ಎತ್ತರವಾಗಿ ಬೆಳೆಯುತ್ತದೆ. ಇನ್ನು ಕೆಲವೊಂದು ತಳಿಗಳು ಚಳಿಗಾಲದ ವಿಶೇಷ ತಳಿಗಳು. ಉದಾಹರಣೆಗೆ ಎಂಡಾಫ್ 7, KMR 301 ತಳಿಗಳು ಸೆಪ್ಟೆಂಬರ್ನಿಂದ ಅಕ್ಟೋಬರ್ನಲ್ಲಿ ಬಿತ್ತನೆಯನ್ನು ಮಾಡಬಹುದಾದ ತಳಿಗಳು. ಇವು 115ರಿಂದ 120 ದಿನಗಳಲ್ಲಿ ಕಟಾವಿಗೆ ಬರುತ್ತವೆ. ಈ ತಳಿಗಳು ನೀರಾವರಿ ಜಮೀನಿನಲ್ಲಿ 1 ಎಕರೆಗೆ 12ರಿಂದ 14 ಕ್ವಿಂಟಾಲ್ನಷ್ಟು ಇಳುವರಿಯನ್ನು ನೀಡಬಲ್ಲವು ಹಾಗೂ 1.5ರಿಂದ 2.5 ಟನ್ನಷ್ಟು ಒಣ ಹುಲ್ಲನ್ನು ನೀಡಬಲ್ಲವು. ಇವುಗಳ ಜೊತೆಗೆ ರಾಗಿಯಲ್ಲಿ ಕೆಲವು ವಿಶೇಷ ತಳಿಗಳು ಇದ್ದಾವೆ. ಉದಾಹರಣೆಗೆ JPU 26 ಇದು 100ರಿಂದ 105 ದಿನಗಳಲ್ಲಿ ಕಟಾವಿಗೆ ಬರುವಂತಹ
ಮತ್ತು ಪ್ರತಿ ಹೆಕ್ಟೇರ್ಗೆ 30ರಿಂದ 35 ಕ್ವಿಂಟಾಲ್ ಇಳುವರಿಯನ್ನು ಕೊಡುವಂತಹ ಬೆಂಕಿ ನಿರೋಧಕ ಶಕ್ತಿಯನ್ನು ಹೊಂದಿರುವಂತಹ ತಳಿ. ಇನ್ನು GPU 28 ಎನ್ನುವುದು ಸಾಮಾನ್ಯವಾಗಿ ರಾಗಿಗೆ ಕಾಡುವಂತಹ ಶಿಲೀಂಧ್ರದ ರೋಗ ಅಂದರೆ ಫಿಂಗರ್ ಮಿಲೆಟ್ ಬ್ಲಾಸ್ಟ್ ಎನ್ನುವ ರೋಗವನ್ನು ತಡೆದುಕೊಳ್ಳುವಂತಹ ಶಕ್ತಿಯನ್ನು ಹೊಂದಿರುವಂತಹ ತಳಿ. ಇನ್ನು GPU 45 ಎನ್ನುವುದು ಗಿಡ್ಡನೆಯ ತಳಿಯಾಗಿದ್ದು ಹೆಚ್ಚು ತೆಂಡೆಯನ್ನು ಒಡೆಯುವಂತಹ ಸಾಮರ್ಥ್ಯವುಳ್ಳ ತಳಿಯಾಗಿದೆ. ಇದರಲ್ಲಿ ಕಾಂಡ ತುಂಬ ತೆಳುವಾಗಿದ್ದು ದನಕರುಗಳಿಗೆ ಉತ್ತಮವಾದಂತಹ ಒಣಮೇವನ್ನು ಒದಗಿಸುವಂತಹ ತಳಿ ಇದು. ಇನ್ನು GPU 48 ಮಳೆಗಾಲದಲ್ಲಿ ತಡವಾಗಿ ಬಿತ್ತನೆಗೆ ಸೂಕ್ತ ಹಾಗೂ ನೀರಾವರಿಗೆ ಅನುಕೂಲವಿರುವ ಪ್ರದೇಶಗಳಲ್ಲಿ ಮತ್ತು 3 ಬೆಳೆಗಳನ್ನು ತೆಗೆಯುವಂತಹ ರೈತರು ಈ ತಳಿಯನ್ನು ಆಯ್ಕೆ ಮಾಡಿಕೊಳ್ಳಬಹುದು. ಬೆಂಕಿ ನಿರೋಧಕ ಶಕ್ತಿಯನ್ನು ಕೂಡ ಹೊಂದಿದೆ ಮತ್ತು ಚೆನ್ನಾಗಿ ತೆಂಡೆ ಹೊಡೆಯುವ ಕಂದು ಬಣ್ಣದ ತೆನೆಗಳನ್ನು ಈ ತಳಿ ಹೊಂದಿರುತ್ತದೆ. ಇನ್ನು ಬಿಳಿ ರಾಗಿಯ ಕಾಳುಗಳನ್ನು ಹೊಂದಿರುವಂಥ ತಳಿಗಳು GN5 120ರಿಂದ 130 ದಿನಗಳಲ್ಲಿ ಕಟಾವಿಗೆ ಬರುವಂತಹ ಮತ್ತು ಅಂದಾಜು ಪ್ರತಿ ಹೆಕ್ಟೇರ್ಗೆ 25ರಿಂದ 27 ಕ್ವಿಂಟಲ್ನಷ್ಟು ಇಳುವರಿಯನ್ನು ಕೊಡುವಂತಹ ತಳಿ. ಇನ್ನು KMR 340 ಎನ್ನುವುದು ಕೂಡ ಬಿಳಿ ರಾಗಿಯ ತಳಿ ಮತ್ತು ಇದು ಫಿಂಗರ್ ಮಿಲೆಟ್ ಬ್ಲಾಸ್ಟ್ ಮತ್ತು ಫಿಂಗರ್ ಮಿಲೆಟ್ ಬ್ಲೈಟ್ ಅನ್ನುವ ರೋಗವನ್ನು ನಿರೋಧಕವನ್ನಂತ ಒಡ್ಡುವಂತಹ ತಳಿ. ಇನ್ನು ಅಧಿಕ ಇಳುವರಿ ಕೊಡುವಂತಹ ನೀರಾವರಿ ಮತ್ತು ಮಳೆಯಾಶ್ರಿತ ಪ್ರದೇಶದಲ್ಲೂ ಬೆಳೆಯಬಹುದಾದ ಒಂದು ತಳಿ HR 911. ಹೀಗೆ ನಮ್ಮ ದೇಶದಲ್ಲಿ 1986ರಿಂದ 2016ರ ತನಕ ಸುಮಾರು 54 ಹೈಬ್ರಿಡ್ ರಾಗಿ ತಳಿಗಳನ್ನು ಕೃಷಿ ಅಭಿವೃದ್ಧಿ ಮತ್ತು ತಂತ್ರಜ್ಞಾನ ಸಂಸ್ಥೆಗಳು ಅಭಿವೃದ್ಧಿಪಡಿಸಿದವೆ. ಈ ಹೈಬ್ರಿಡ್ ತಳಿಗಳು ಅಲ್ಲದೆ ಕೂಡ ನಮ್ಮ ದೇಶದಲ್ಲಿ ಸುಮಾರು 40ಕ್ಕೂ ಹೆಚ್ಚು ಸಂರಕ್ಷಿತ ದೇಸಿ ತಳಿಗಳು ಇದ್ದಾವೆ. ನಮ್ಮ ಕರ್ನಾಟಕದಲ್ಲಿ ಉದಾಹರಣೆಗೆ ಇಡಗು ರಾಗಿ, ಶರಾವತಿ ರಾಗಿ, ರಾಗಳ್ಳಿ ಶಿವಳ್ಳಿ ರಾಗಿ, ಜಗಳೂರು ರಾಗಿ, ಬೆಣ್ಣೆ ಮುದ್ದೆ ರಾಗಿ, ಹಸಿರು ಕಡ್ಡಿ ರಾಗಿ, ಬೋಂಡಾ ರಾಗಿ, ಉಂಡೆ ರಾಗಿ, ಗಿಡ್ಡ ರಾಗಿ, ಅಯ್ಯನಗಿರಿ ರಾಗಿ, ಕೆಂಪು ರಾಗಿ, ಗೋಟಿಗಡ್ಡೆ ರಾಗಿ, ನಾಗಮಲೆ ರಾಗಿ, ಗುಟ್ಟೆ ರಾಗಿ, ಬಿಳಿಗಿಡ್ಡ ರಾಗಿ, ಕರಿಗಿಡ್ಡ ರಾಗಿ, ಕೋಣಕೊಂಬಿನ ರಾಗಿ ಹೀಗೆ ಹಲವಾರು ದೇಸಿ ತಳಿಗಳನ್ನು ಆಯಾ ಪ್ರದೇಶದಲ್ಲಿ ಬೆಳೀತಾ ಇದ್ದಾರೆ.